ವರ್ಷದ ಕೊನೆಯ ದಿನ ವಿಶೇಷವಾದಂಥ ಏಕಾದಶಿ ವೈಕುಂಠ ಏಕಾದಶಿ ಅಂತ ಕೂಡ ಕರೀತಾರೆ. ಸೊ ನಾವೀಗ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂಥ ಶ್ರೀನಿವಾಸ ದೇವಸ್ಥಾನದಲ್ಲಿದ್ದೀವಿ, ಗರ್ಭಗುಡಿ ಬಳಿ ಇದ್ದೀವಿ. ಅರ್ಚಕರನ್ನ ಕೇಳೋಣ ಇವತ್ತು ಯಾವ ರೀತಿಯಾಗಿ ಅವರು ಪೂಜೆ ಮಾಡಿದ್ರು, ಭಕ್ತಾದಿಗಳು ಯಾವ ಥರ ಬರ್ತಿದೆ ಅವ್ರನ್ನೇ ಮಾತನಾಡಿಸೋ ಮುಖಾಂತರ ಅವರಿಂದ ಮಾಹಿತಿಗಳನ್ನ ಪಡೆದುಕೊಳ್ಳೋಣ. ವೈಕುಂಠ ಏಕಾದಶಿಯ ಪ್ರತೀತಿ ಯಾವ ಥರ ಇರುತ್ತೆ ಅನ್ನೋಂಥದ್ದನ್ನು ಕೂಡ ಅವ್ರನ್ನ ಕೇಳೋಣ. ನಮಸ್ತೆ ಸ್ವಾಮಿ. ಈಗ ವೈಕುಂಠ ಏಕಾದಶಿ ಇವತ್ತು ಭಕ್ತಾದಿಗಳು ಬೆಳಗಿನ ಜಾವ 4 ಗಂಟೆಯಿಂದ ಬರ್ತಾ ಇದ್ದಾರೆ. ಯಾವ ಥರ ಪೂಜೆ ಆಯಿತು ಅದರ ಬಗ್ಗೆ ಹೇಳಿ. ಓಂ ನಮೋ ವೆಂಕಟೇಶಾಯ. ಬೆಂಗಳೂರು ಮಹಾನಗರದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆಸತಕ್ಕಂತಹ ಅನಾದಿ ಕಾಲದಲ್ಲಿ ನಡೆಸತಕ್ಕಂತಹ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಇವತ್ತು ಮಧ್ಯರಾತ್ರಿ 1:30ಇಂದನೇ ಪೂಜೆಗಳು ಪ್ರಾರಂಭವಾಗಿದೆ. 1:30ಯಿಂದ 2 ಗಂಟೆವರೆಗೂ ಸುಪ್ರಭಾತ, ತದನಂತರ ತಿರುಪ್ಪಳ್ಳಿ ಎಳಚಿ, తర్వాత ತಿರುಪ್ಪಾವೈ, ತದನಂತರ ವಿಷ್ಣು ಸಹಸ್ರನಾಮ, ತದನಂತರ ಗೋದಾಸ್ತುತಿ ಪಾರಾಯಣ ಇವೆಲ್ಲ ಮುಗಿಸಿಕೊಂಡು ಅದಾದ ನಂತರ ಸ್ವಾಮಿಯವರಿಗೆ ವಿಶೇಷ ತಿರುವಾರಾಧನೆಯನ್ನು ಮಾಡಿ, ತದನಂತರ 3 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ, ತದನಂತರ ಪ್ರಾಕಾರೋತ್ಸವವನ್ನು ಮಾಡಿ, ಮತ್ತು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರದನ್ನು ಪೂಜೆಯನ್ನು ಮಾಡಿ ವೈಕುಂಠ ದ್ವಾರದಲ್ಲಿ ಭಕ್ತಾದಿಗಳೆಲ್ಲ ಪ್ರವೇಶ ಮಾಡಿರ್ತಾರೆ. ಮತ್ತು ಈ ವೈಕುಂಠ ದ್ವಾರ ವಿಶೇಷ ಏನು ಅಂತ ಹೇಳಿದ್ರೆ, ಈ ದಿನದಂದು ವೈಕುಂಠದಲ್ಲಿ ಉತ್ತರ ದ್ವಾರ ತೆರೆದಿರುತ್ತದೆ. ಆ ದ್ವಾರದಲ್ಲಿ ವೈಕುಂಠ ನಾರಾಯಣನನ್ನು ದರ್ಶನ ಮಾಡಿದರೆ ಅಂತ್ಯಕಾಲದಲ್ಲಿ ಮೋಕ್ಷ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಅದೇ ರೀತಿಯಾಗಿ ಭಕ್ತಾದಿಗಳೆಲ್ಲರೂ ಕೂಡ ಸುಮಾರು 4 ಗಂಟೆಯಿಂದನೂ ಸಾವಿರಾರು ಜನ ಭಕ್ತಾದಿಗಳು ದರ್ಶನ ಪಡೆದಿದ್ದಾರೆ. ಇದು ನಿರಂತರವಾಗಿ ರಾತ್ರಿ 10 ಗಂಟೆವರೆಗೂ ದರ್ಶನ ನಡೀತಾ ಇರುತ್ತೆ. ಸುಮಾರು ಇವತ್ತು 1 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಒಂದು ಅಂದರೆ ವೈಕುಂಠ ಏಕಾದಶಿ ದಿನದಂದು ಕೆಲವು ವ್ರತಗಳನ್ನ ಮಾಡ್ತಾರೆ. ಆ ವ್ರತಗಳನ್ನ ಸರಿಯಾಗಿ ಪಾಲಿಸಿದ್ರೆ ಏನು ಲಾಭ ಸಿಗುತ್ತೆ, ಭಕ್ತಾದಿಗಳಿಗೆ ಆ ಒಂದು ವ್ರತದ ಆಚರಣೆಗಳೇನಾದರೂ ಇದ್ದರೆ ಅದು ಯಾವ ಥರ ಮಾಡಬೇಕು ತಾವು ತಿಳಿಸ್ಬೋದು? ವಿಶೇಷವಾಗಿ ಈ ಏಕಾದಶಿಯಂದು ಕೆಲವರು ಉಪವಾಸ ಇರ್ತಾರೆ. ವೈಕುಂಠ ನಾರಾಯಣ ದರ್ಶನ ಮಾಡಿ ತದನಂತರ ದ್ವಾದಶಿ ದಿನ ಪಾಲನೆಯನ್ನು ಮಾಡಿ ಉಪವಾಸನ ಬಿಡ್ತಕ್ಕಂಥವ್ರು ಇರ್ತಾರೆ. ಅಂಥವರಿಗೆ ಅವರು ಸಂಕಲ್ಪಿಸಿದಂತಹ ಅವರ ಮನೋಕಾಮನೆಗಳು ಈಡೇರುತ್ತವೆ ಅಂತ ಹೇಳಿ ಪ್ರತೀತಿ ಇದೆ. ಅದರಿಂದ ಎಲ್ಲರಿಗೂ ಕೂಡ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ಸ್ವಾಮಿಯ ಪೂರ್ಣಾನುಗ್ರಹ ಸದಾಕಾಲ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಓಂ ನಮೋ ವೆಂಕಟೇಶಾಯ. ಶ್ರೀಧರ ಭಟ್ಟಾಚಾರ್ಯ. ಇದಿಷ್ಟು ಅರ್ಚಕರ ಮಾತುಗಳು. ಅಂದರೆ ವೈಕುಂಠ ಏಕಾದಶಿಯ ಪ್ರತೀತಿ ಹಾಗೂ ಇವತ್ತು ನಡೆದಂತಹ ಪೂಜೆ ಕೈಂಕರ್ಯದ ಬಗೆಗಿನ ವಿವರಣೆಯನ್ನು ಅವರು ಕೊಟ್ಟಿರುವಂಥದ್ದು. ಯಾರು ನಿಯಮ ನಿಷ್ಠೆಯಿಂದ ಭಕ್ತಿಯಿಂದ ವ್ರತವನ್ನು ಮಾಡ್ತಾರೆ, ಉತ್ತರ ದ್ವಾರದ ಮುಖ್ಯವಾಗಿ ಶ್ರೀನಿವಾಸನ ದರ್ಶನ ಮಾಡ್ತಾರೆ, ಅವರಿಗೆ ಅಂತ್ಯಕಾಲದಲ್ಲಿ ಸದ್ಗತಿ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಪ್ರತೀತಿ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ಷದ ಕೊನೆಯ ದಿನ ವಿಶೇಷವಾದಂಥ ಏಕಾದಶಿ ವೈಕುಂಠ ಏಕಾದಶಿ ಅಂತ ಕೂಡ ಕರೀತಾರೆ. ಸೊ ನಾವೀಗ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂಥ ಶ್ರೀನಿವಾಸ ದೇವಸ್ಥಾನದಲ್ಲಿದ್ದೀವಿ, ಗರ್ಭಗುಡಿ ಬಳಿ ಇದ್ದೀವಿ. ಅರ್ಚಕರನ್ನ ಕೇಳೋಣ ಇವತ್ತು ಯಾವ ರೀತಿಯಾಗಿ ಅವರು ಪೂಜೆ ಮಾಡಿದ್ರು, ಭಕ್ತಾದಿಗಳು ಯಾವ ಥರ ಬರ್ತಿದೆ ಅವ್ರನ್ನೇ ಮಾತನಾಡಿಸೋ ಮುಖಾಂತರ ಅವರಿಂದ ಮಾಹಿತಿಗಳನ್ನ ಪಡೆದುಕೊಳ್ಳೋಣ. ವೈಕುಂಠ ಏಕಾದಶಿಯ ಪ್ರತೀತಿ ಯಾವ ಥರ ಇರುತ್ತೆ ಅನ್ನೋಂಥದ್ದನ್ನು ಕೂಡ ಅವ್ರನ್ನ ಕೇಳೋಣ. ನಮಸ್ತೆ ಸ್ವಾಮಿ. ಈಗ ವೈಕುಂಠ ಏಕಾದಶಿ ಇವತ್ತು ಭಕ್ತಾದಿಗಳು ಬೆಳಗಿನ ಜಾವ 4 ಗಂಟೆಯಿಂದ ಬರ್ತಾ ಇದ್ದಾರೆ. ಯಾವ ಥರ ಪೂಜೆ ಆಯಿತು ಅದರ ಬಗ್ಗೆ ಹೇಳಿ. ಓಂ ನಮೋ ವೆಂಕಟೇಶಾಯ. ಬೆಂಗಳೂರು ಮಹಾನಗರದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆಸತಕ್ಕಂತಹ ಅನಾದಿ ಕಾಲದಲ್ಲಿ ನಡೆಸತಕ್ಕಂತಹ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಇವತ್ತು ಮಧ್ಯರಾತ್ರಿ 1:30ಇಂದನೇ ಪೂಜೆಗಳು ಪ್ರಾರಂಭವಾಗಿದೆ. 1:30ಯಿಂದ 2 ಗಂಟೆವರೆಗೂ ಸುಪ್ರಭಾತ, ತದನಂತರ ತಿರುಪ್ಪಳ್ಳಿ ಎಳಚಿ, తర్వాత ತಿರುಪ್ಪಾವೈ, ತದನಂತರ ವಿಷ್ಣು ಸಹಸ್ರನಾಮ, ತದನಂತರ ಗೋದಾಸ್ತುತಿ ಪಾರಾಯಣ ಇವೆಲ್ಲ ಮುಗಿಸಿಕೊಂಡು ಅದಾದ ನಂತರ ಸ್ವಾಮಿಯವರಿಗೆ ವಿಶೇಷ ತಿರುವಾರಾಧನೆಯನ್ನು ಮಾಡಿ, ತದನಂತರ 3 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ, ತದನಂತರ ಪ್ರಾಕಾರೋತ್ಸವವನ್ನು ಮಾಡಿ, ಮತ್ತು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರದನ್ನು ಪೂಜೆಯನ್ನು ಮಾಡಿ ವೈಕುಂಠ ದ್ವಾರದಲ್ಲಿ ಭಕ್ತಾದಿಗಳೆಲ್ಲ ಪ್ರವೇಶ ಮಾಡಿರ್ತಾರೆ. ಮತ್ತು ಈ ವೈಕುಂಠ ದ್ವಾರ ವಿಶೇಷ ಏನು ಅಂತ ಹೇಳಿದ್ರೆ, ಈ ದಿನದಂದು ವೈಕುಂಠದಲ್ಲಿ ಉತ್ತರ ದ್ವಾರ ತೆರೆದಿರುತ್ತದೆ. ಆ ದ್ವಾರದಲ್ಲಿ ವೈಕುಂಠ ನಾರಾಯಣನನ್ನು ದರ್ಶನ ಮಾಡಿದರೆ ಅಂತ್ಯಕಾಲದಲ್ಲಿ ಮೋಕ್ಷ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಅದೇ ರೀತಿಯಾಗಿ ಭಕ್ತಾದಿಗಳೆಲ್ಲರೂ ಕೂಡ ಸುಮಾರು 4 ಗಂಟೆಯಿಂದನೂ ಸಾವಿರಾರು ಜನ ಭಕ್ತಾದಿಗಳು ದರ್ಶನ ಪಡೆದಿದ್ದಾರೆ. ಇದು ನಿರಂತರವಾಗಿ ರಾತ್ರಿ 10 ಗಂಟೆವರೆಗೂ ದರ್ಶನ ನಡೀತಾ ಇರುತ್ತೆ. ಸುಮಾರು ಇವತ್ತು 1 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಒಂದು ಅಂದರೆ ವೈಕುಂಠ ಏಕಾದಶಿ ದಿನದಂದು ಕೆಲವು ವ್ರತಗಳನ್ನ ಮಾಡ್ತಾರೆ. ಆ ವ್ರತಗಳನ್ನ ಸರಿಯಾಗಿ ಪಾಲಿಸಿದ್ರೆ ಏನು ಲಾಭ ಸಿಗುತ್ತೆ, ಭಕ್ತಾದಿಗಳಿಗೆ ಆ ಒಂದು ವ್ರತದ ಆಚರಣೆಗಳೇನಾದರೂ ಇದ್ದರೆ ಅದು ಯಾವ ಥರ ಮಾಡಬೇಕು ತಾವು ತಿಳಿಸ್ಬೋದು? ವಿಶೇಷವಾಗಿ ಈ ಏಕಾದಶಿಯಂದು ಕೆಲವರು ಉಪವಾಸ ಇರ್ತಾರೆ. ವೈಕುಂಠ ನಾರಾಯಣ ದರ್ಶನ ಮಾಡಿ ತದನಂತರ ದ್ವಾದಶಿ ದಿನ
ಪಾಲನೆಯನ್ನು ಮಾಡಿ ಉಪವಾಸನ ಬಿಡ್ತಕ್ಕಂಥವ್ರು ಇರ್ತಾರೆ. ಅಂಥವರಿಗೆ ಅವರು ಸಂಕಲ್ಪಿಸಿದಂತಹ ಅವರ ಮನೋಕಾಮನೆಗಳು ಈಡೇರುತ್ತವೆ ಅಂತ ಹೇಳಿ ಪ್ರತೀತಿ ಇದೆ. ಅದರಿಂದ ಎಲ್ರಿಗೂ ಕೂಡ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ಸ್ವಾಮಿಯ ಪೂರ್ಣಾನುಗ್ರಹ ಸದಾಕಾಲ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಓಂ ನಮೋ ವೆಂಕಟೇಶಾಯ. ಶ್ರೀಧರ ಭಟ್ಟಾಚಾರ್ಯ. ಇದಿಷ್ಟು ಅರ್ಚಕರ ಮಾತುಗಳು. ಅಂದರೆ ವೈಕುಂಠ ಏಕಾದಶಿಯ ಪ್ರತೀತಿ ಹಾಗೂ ಇವತ್ತು ನಡೆದಂತಹ ಪೂಜೆ ಕೈಂಕರ್ಯದ ಬಗೆಗಿನ ವಿವರಣೆಯನ್ನು ಅವರು ಕೊಟ್ಟಿರುವಂಥದ್ದು. ಯಾರು ನಿಯಮ ನಿಷ್ಠೆಯಿಂದ ಭಕ್ತಿಯಿಂದ ವ್ರತವನ್ನು ಮಾಡ್ತಾರೆ, ಉತ್ತರ ದ್ವಾರದ ಮುಖ್ಯವಾಗಿ ಶ್ರೀನಿವಾಸನ ದರ್ಶನ ಮಾಡ್ತಾರೆ, ಅವರಿಗೆ ಅಂತ್ಯಕಾಲದಲ್ಲಿ ಸದ್ಗತಿ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಪ್ರತೀತಿ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ಷದ ಕೊನೆಯ ದಿನ ವಿಶೇಷವಾದಂಥ ಏಕಾದಶಿ ವೈಕುಂಠ ಏಕಾದಶಿ ಅಂತ ಕೂಡ ಕರೀತಾರೆ. ಸೊ ನಾವೀಗ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂಥ ಶ್ರೀನಿವಾಸ ದೇವಸ್ಥಾನದಲ್ಲಿದ್ದೀವಿ, ಗರ್ಭಗುಡಿ ಬಳಿ ಇದ್ದೀವಿ. ಅರ್ಚಕರನ್ನ ಕೇಳೋಣ, ಇವತ್ತು ಯಾವ ರೀತಿಯಾಗಿ ಅವರು ಪೂಜೆ ಮಾಡಿದ್ರು, ಭಕ್ತಾದಿಗಳು ಯಾವ ಥರ ಬರ್ತಿದೆ, ಅವ್ರನ್ನೇ ಮಾತನಾಡಿಸೋ ಮುಖಾಂತರ ಅವರಿಂದ ಮಾಹಿತಿಗಳನ್ನ ಪಡೆದುಕೊಳ್ಳೋಣ. ವೈಕುಂಠ ಏಕಾದಶಿಯ ಪ್ರತೀತಿ ಯಾವ ಥರ ಇರುತ್ತೆ ಅನ್ನೋಂಥದ್ದನ್ನು ಕೂಡ ಅವ್ರನ್ನ ಕೇಳೋಣ. ನಮಸ್ತೆ ಸ್ವಾಮಿ. ಈಗ ವೈಕುಂಠ ಏಕಾದಶಿ ಇವತ್ತು ಭಕ್ತಾದಿಗಳು ಬೆಳಗಿನ ಜಾವ 4 ಗಂಟೆಯಿಂದ ಬರ್ತಾ ಇದ್ದಾರೆ. ಯಾವ ಥರ ಪೂಜೆ ಆಯಿತು ಅದರ ಬಗ್ಗೆ ಹೇಳಿ. ಓಂ ನಮೋ ವೆಂಕಟೇಶಾಯ. ಬೆಂಗಳೂರು ಮಹಾನಗರದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆಸತಕ್ಕಂತಹ ಅನಾದಿ ಕಾಲದಲ್ಲಿ ನಡೆಸತಕ್ಕಂತಹ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಇವತ್ತು ಮಧ್ಯರಾತ್ರಿ 1:30ಇಂದನೇ ಪೂಜೆಗಳು ಪ್ರಾರಂಭವಾಗಿದೆ. 1:30ಇಂದ 2 ಗಂಟೆವರೆಗೂ ಸುಪ್ರಭಾತ, ತದನಂತರ ತಿರುಪ್ಪಳ್ಳಿ ಎಳಚಿ, తర్వాత ತಿರುಪ್ಪಾವೈ, ತದನಂತರ ವಿಷ್ಣು ಸಹಸ್ರನಾಮ, ತದನಂತರ ಗೋದಾಸ್ತುತಿ ಪಾರಾಯಣ ಇವೆಲ್ಲ ಮುಗಿಸಿಕೊಂಡು ಅದಾದ ನಂತರ ಸ್ವಾಮಿಯವರಿಗೆ ವಿಶೇಷ ತಿರುವಾರಾಧನೆಯನ್ನು ಮಾಡಿ, ತದನಂತರ 3 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ, ತದನಂತರ ಪ್ರಾಕಾರೋತ್ಸವವನ್ನು ಮಾಡಿ, ಮತ್ತು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರದನ್ನು ಪೂಜೆಯನ್ನು ಮಾಡಿ ವೈಕುಂಠ ದ್ವಾರದಲ್ಲಿ ಭಕ್ತಾದಿಗಳೆಲ್ಲ ಪ್ರವೇಶ ಮಾಡಿರ್ತಾರೆ. ಮತ್ತು ಈ ವೈಕುಂಠ ದ್ವಾರ ವಿಶೇಷ ಏನು ಅಂತ ಹೇಳಿದ್ರೆ, ಈ ದಿನದಂದು ವೈಕುಂಠದಲ್ಲಿ ಉತ್ತರ ದ್ವಾರ ತೆರೆದಿರುತ್ತದೆ. ಆ ದ್ವಾರದಲ್ಲಿ ವೈಕುಂಠ ನಾರಾಯಣನನ್ನು ದರ್ಶನ ಮಾಡಿದರೆ ಅಂತ್ಯಕಾಲದಲ್ಲಿ ಮೋಕ್ಷ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಅದೇ ರೀತಿಯಾಗಿ ಭಕ್ತಾದಿಗಳೆಲ್ಲರೂ ಕೂಡ ಸುಮಾರು 4 ಗಂಟೆಯಿಂದನೂ ಸಾವಿರಾರು ಜನ ಭಕ್ತಾದಿಗಳು ದರ್ಶನ ಪಡೆದಿದ್ದಾರೆ. ಇದು ನಿರಂತರವಾಗಿ ರಾತ್ರಿ 10 ಗಂಟೆವರೆಗೂ ದರ್ಶನ ನಡೀತಾ ಇರುತ್ತೆ. ಸುಮಾರು ಇವತ್ತು 1 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಒಂದು ಅಂದರೆ ವೈಕುಂಠ ಏಕಾದಶಿ ದಿನದಂದು ಕೆಲವು ವ್ರತಗಳನ್ನ ಮಾಡ್ತಾರೆ. ಆ ವ್ರತಗಳನ್ನ ಸರಿಯಾಗಿ ಪಾಲಿಸಿದ್ರೆ ಏನು ಲಾಭ ಸಿಗುತ್ತೆ, ಭಕ್ತಾದಿಗಳಿಗೆ ಆ ಒಂದು ವ್ರತದ ಆಚರಣೆಗಳೇನಾದರೂ ಇದ್ದರೆ ಅದು ಯಾವ ಥರ ಮಾಡಬೇಕು ತಾವು ತಿಳಿಸ್ಬೋದು? ವಿಶೇಷವಾಗಿ ಈ ಏಕಾದಶಿಯಂದು ಕೆಲವರು ಉಪವಾಸ ಇರ್ತಾರೆ. ವೈಕುಂಠ ನಾರಾಯಣ ದರ್ಶನ ಮಾಡಿ ತದನಂತರ ದ್ವಾದಶಿ ದಿನ ಪಾಲನೆಯನ್ನು ಮಾಡಿ ಉಪವಾಸನ ಬಿಡ್ತಕ್ಕಂಥವ್ರು ಇರ್ತಾರೆ. ಅಂಥವರಿಗೆ ಅವರು ಸಂಕಲ್ಪಿಸಿದಂತಹ ಅವರ ಮನೋಕಾಮನೆಗಳು ಈಡೇರುತ್ತವೆ ಅಂತ ಹೇಳಿ ಪ್ರತೀತಿ ಇದೆ. ಅದರಿಂದ ಎಲ್ರಿಗೂ ಕೂಡ ಲಕ್ಷ್ಮೀ ಪದ್ಮಾವತಿ ಸಮೇತನಾಗಿರುವ ಶ್ರೀ ಶ್ರೀನಿವಾಸ ಸ್ವಾಮಿಯ ಪೂರ್ಣಾನುಗ್ರಹ ಸದಾಕಾಲ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಓಂ ನಮೋ ವೆಂಕಟೇಶಾಯ. ಶ್ರೀಧರ ಭಟ್ಟಾಚಾರ್ಯ. ಇದಿಷ್ಟು ಅರ್ಚಕರ ಮಾತುಗಳು. ಅಂದರೆ ವೈಕುಂಠ ಏಕಾದಶಿಯ ಪ್ರತೀತಿ ಹಾಗೂ ಇವತ್ತು ನಡೆದಂತಹ ಪೂಜೆ ಕೈಂಕರ್ಯದ ಬಗೆಗಿನ ವಿವರಣೆಯನ್ನು ಅವರು ಕೊಟ್ಟಿರುವಂಥದ್ದು. ಯಾರು ನಿಯಮ ನಿಷ್ಠೆಯಿಂದ ಭಕ್ತಿಯಿಂದ ವ್ರತವನ್ನು ಮಾಡ್ತಾರೆ, ಉತ್ತರ ದ್ವಾರದ ಮುಖ್ಯವಾಗಿ ಶ್ರೀನಿವಾಸನ ದರ್ಶನ ಮಾಡ್ತಾರೆ, ಅವರಿಗೆ ಅಂತ್ಯಕಾಲದಲ್ಲಿ ಸದ್ಗತಿ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಪ್ರತೀತಿ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.